ಹಾಯ್ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಟು ಕೊಂಕಣಿ ರೆಸಿಪೀಸ್. ಇವತ್ತಿನ ವಿಡಿಯೋದಲ್ಲಿ ರುಚಿಯಾದ ಹೀರೆಕಾಯಿ ಚಟ್ನಿ ಹೇಗೆ ಮಾಡೋದು ಅಂತ ತೋರಿಸ್ತೇನೆ. ಇಲ್ಲಿ 2 ಹೀರೆಕಾಯಿಯ ಸಿಪ್ಪೆಯನ್ನು ತೆಗೆದುಕೊಂಡಿದ್ದೇನೆ. ಅದನ್ನು ಸ್ವಲ್ಪ ಕಟ್ ಮಾಡಿಕೊಂಡಿದ್ದೇನೆ. ನೋಡಿ, ಕಟ್ ಮಾಡದಿದ್ರೂ ಆಗ್ತದೆ. ಕಟ್ ಮಾಡಿದರೆ ಸ್ವಲ್ಪ ಬೇಗ ಅದು ಬೇಯ್ತದೆ ಅಂತೇಳಿ ನಾನು ಕಟ್ ಮಾಡಿಕೊಂಡಿದ್ದೇನೆ. ಈಗ ಒಲೆ ಮೇಲೆ ಒಂದು ಬಾಣಲಿ ಇಟ್ಟುಕೊಳ್ಳಿ. ಅದರಲ್ಲಿ 1 ಚಮಚ ತುಪ್ಪವನ್ನು ಹಾಕ್ಕೊಳ್ಬೇಕು. ತುಪ್ಪ ಕರಗ್ತಿದ್ದ ಹಾಗೆ 1 ಚಮಚ ಜೀರಿಗೆ ಹಾಕ್ಕೊಳ್ಳಿ. ಜೀರಿಗೆ ಸ್ವಲ್ಪ ಸಿಡಿಯುತ್ತಿದ್ದ ಹಾಗೆ 4 ರಿಂದ 5 ಕಾಳುಮೆಣಸನ್ನು ಹಾಕ್ಕೊಳ್ತಾ ಇದ್ದೇನೆ. ಒಂದು ಕಡ್ಡಿ ಕರಿಬೇವು ಸೊಪ್ಪನ್ನು ಹಾಕಿದ್ದೇನೆ. ಖಾರಕ್ಕೆ 2 ಒಣಮೆಣಸು ಹಾಕಿದ್ದೇನೆ. ನಿಮಗೆ ಖಾರಕ್ಕೆ ತಕ್ಕ ಹಾಗೆ ನೀವು ಮೆಣಸನ್ನು ಹಾಕ್ಕೊಳ್ಳಿ. ಈಗ ಇದನ್ನು ಸ್ವಲ್ಪ ಹೊತ್ತು ಹುರಿಬೇಕು. ದೋಸೆ, ಚಪಾತಿ, ರೊಟ್ಟಿ ಎಲ್ಲದಕ್ಕೂ ಈ ಚಟ್ನಿ ತುಂಬಾ ಚೆನ್ನಾಗಿ ಆಗ್ತದೆ. ಇದನ್ನು ತಂಬುಳಿ ಥರ ಬೇಕಿದ್ರೂ ನೀವು ಮಾಡ್ಕೊಳ್ಬೋದು. 1 ಮುಷ್ಟಿ ಆಗುವಷ್ಟು ಕಡಲೆ ಬೀಜವನ್ನು ಹಾಕಿದ್ದೇನೆ. ಈಗ ಇದನ್ನು ಕಡಲೆ ಬೀಜವನ್ನು ಪುನಃ ಚೆನ್ನಾಗಿ ಹುರಿಬೇಕು. ನೋಡಿ, ಚಟಪಟ ಆಗ್ತಾ ಉಂಟು. ಈಗ ಕಡಲೆ ಬೀಜನೂ ಹುರಿದಾಗಿದೆ. ಈಗ ಹೀರೆಕಾಯಿಯ ಸಿಪ್ಪೆಯನ್ನು ಹಾಕ್ಕೊಳ್ತಾ ಇದ್ದೇನೆ. ಇದನ್ನು ಸ್ವಲ್ಪ ಬಾಡಿಸಿಕೊಂಡ್ರೆ ಸಾಕು. ತುಂಬ ಹೊತ್ತು ಬೇಯಿಸಿಕೊಳ್ಳುವ ಅಗತ್ಯ ಇಲ್ಲ. ಸ್ವಲ್ಪ ಹಸಿ ವಾಸನೆ ಹೋದರೆ ಸಾಕು. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಈಗ ಇದಕ್ಕೊಂದು 1/4 ಚಮಚ ಆಗುವಷ್ಟು ಹಿಂಗು ಪೌಡರ್ ಹಾಕಿದ್ದೇನೆ. ಚೆನ್ನಾಗಿ ಇದನ್ನು ಮಗುಚಿಕೊಡುವ. ಈ ಹೀರೆಕಾಯಿಯ ಸಿಪ್ಪೆಯನ್ನು ಎಸೆಯುವ ಬದಲು ನೀವು ಈ ಥರದ ಚಟ್ನಿಯನ್ನು ಮಾಡ್ಕೊಳ್ಳಿ. ಇದನ್ನು ಡ್ರೈ ಚಟ್ನಿ ಮಾಡಿಕೊಂಡ್ರೆ ನೀವು 1 ತಿಂಗಳಾದರೂ ಇದನ್ನು ಹಾಗೆ ಫ್ರಿಜ್ಜಲ್ಲಿ ಇಟ್ಟುಕೊಂಡು ತಿನ್ಬೋದು. ನಾನಿಲ್ಲಿ ಸ್ವಲ್ಪ ನೀರು ಹಾಕಿ ಇದನ್ನು ರುಬ್ಬೋದು. ಈಗ ನೋಡಿ, ಇದು ಹುರಿದದ್ದಾಗಿದೆ. ಚೆನ್ನಾಗಿ ಬಾಡಿದೆ ನೋಡಿ. ಇಷ್ಟ ಆದರೆ ಸಾಕಾಗ್ತದೆ. ಈಗ ಗ್ಯಾಸ್ ಆಫ್ ಮಾಡ್ತಾ ಇದ್ದೇನೆ. ಇದನ್ನು ಸ್ವಲ್ಪ ತಣಿಲಿಕ್ಕೆ ಬಿಡಬೇಕು. ಈಗ ಇದು ಚೆನ್ನಾಗಿ ತಣಿದಿದೆ ನೋಡಿ. ಈಗ ಇದಕ್ಕೆ 1/2 ಚಮಚ ಅಮ್ಚೂರು ಪೌಡರ್ ಹಾಕಿದ್ದೇನೆ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೇನೆ. ಅಮ್ಚೂರು ಪೌಡರ್ ಬದಲು ನೀವು ಹುಣಸೆ ಹುಳಿ ಹಾಕ್ಕೊಳ್ಬೋದು. ಈಗ ಇದು ಚೆನ್ನಾಗಿ ತಣಿದಿದೆ. ಇದನ್ನೀಗ ಒಂದು ಮಿಕ್ಸಿ ಜಾರಲ್ಲಿ ಹಾಕಿ ರುಬ್ಬಿಕೊಳ್ಬೇಕು. ಡ್ರೈ ಚಟ್ನಿ ಪುಡಿ ಬೇಕಿದ್ರೂ ಮಾಡ್ಕೊಳ್ಬೋದು. ನಾನಿಲ್ಲಿ ಸ್ವಲ್ಪ ನೀರು ಹಾಕಿ ರುಬ್ಬಿಕೊಳ್ತಾ ಇದ್ದೇನೆ. ನೋಡಿ, ರುಬ್ಬಿ ತಂದಿದ್ದೇನೆ ನೋಡಿ. ಈಗ ಇದನ್ನೊಂದು ಪಾತ್ರೆಯಲ್ಲಿ ತೆಗುವ. ಈಗ ಬೇಕಿದ್ರೆ ನೀವು ಇದಕ್ಕೊಂದು ಒಗ್ಗರಣೆಯನ್ನು ಹಾಕ್ಬೋದು. ನಾನು ಒಗ್ಗರಣೆ ಹಾಕ್ತಾ ಇಲ್ಲ. ಇದನ್ನು ತಂಬುಳಿ ಥರ ಬೇಕಿದ್ರೂ ಮಾಡ್ಕೊಳ್ಬೋದು. ಸ್ವಲ್ಪ ತೆಳ್ಳಗೆ ಮಾಡಿದರೆ ತಂಬುಳಿ ಥರ ಊಟಕ್ಕೆ ಚೆನ್ನಾಗಿ ಆಗ್ತದೆ. ನೋಡಿ, ಎಷ್ಟು ರುಚಿಯಾದ ಹೀರೆಕಾಯಿ ಚಟ್ನಿ ರೆಡಿ ಆಯಿತು ನೋಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದವರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ವಿಡಿಯೋ ವೀಕ್ಷಿಸುವ ಎಲ್ಲರಿಗೂ ಧನ್ಯವಾದಗಳು.